ಎಲ್ಲ ವರ್ಗಕ್ಕೆ ಸೇರಿದ ಮಹಾನ್ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕೆ.ವೈ. ನಂಜೇಗೌಡ. ಅಂಬೇಡ್ಕರ್ ಕೇವಲ ದಲಿತ ವರ್ಗಕ್ಕೆ ಸೇರಿದ ನಾಯಕನಲ್ಲ, ದೇಶದ ಎಲ್ಲ ವರ್ಗದ ಜನರಿಗೆ ಸೇರಿದ ಮಹಾನ್ ನಾಯಕ ಎಂದು ಶಾಸಕ ಕೆ.ವೈ. ನಂಜೇಗೌಡ ತಿಳಿಸಿದ್ದಾರೆ. ಟೇಕಲ್ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ದೇಶ ಸಮಾನತೆಯಿಂದ ಸಾಗುತ್ತಿದೆ. ಎಲ್ಲ ವರ್ಗದವರ ಏಳಿಗೆಗಾಗಿ ಅಂಬೇಡ್ಕರ್ ಸಂವಿಧಾನದಲ್ಲಿ ತಮ್ಮದೇ ಆದ ಮೀಸಲಾತಿಗಳನ್ನು ನೀಡಿರುವುದು ಗಮನಾರ್ಹ ಸಂಗತಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್, ಚೇತನಹಳ್ಳಿ ವೆಂಕಟೇಶ್, ಕೆಜಿಎಫ್ ಮಂಜುನಾಥ್, ಸತೀಶ್ ರಾಜಣ್ಣ ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸಾಮಾಜಿಕ ನ್ಯಾಯ ಕೊಡಬೇಕು, ಶೋಷಿತ ವರ್ಗನ ಗುರುತಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮೇಲೆ ನಂಬಿಕೆ ಇರಬೇಕು. ಅವರು ಮಾತ್ರ ಈ ಸಮಾಜದಲ್ಲಿ ಮುಂದೆ ಬರಕ್ಕಾಗ್ತದೆ. ಇನ್ನು ಯಾರು ಕೂಡ ಈ ಸಮಾಜದಲ್ಲಿ ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವರು ದಲಿತ ನಾಯಕ ಅಲ್ಲ, ಶೋಷಿತ ವರ್ಗದ ನಾಯಕ. ನಾನು ಎಲ್ಲಾ ನಾಯಕರುಗಳಿಗೆ, ಹೋರಾಟಗಾರರಿಗೆ ವಿನಂತಿಸಿಕೊಡೋದಂತ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ದಲಿತರ ನಾಯಕ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಬಾಯಲ್ಲಿ ಸೇರಿಸ್ಕೊಡಿ. ಶೋಷಿತ ವರ್ಗದ ಎಲ್ಲ ಜಾತಿಯ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಕೊಟ್ಟಿರೋದು ಮಾತಾಡೋದು. ನೀವೆಲ್ಲರೂ ಕೂಡ ದಯವಿಟ್ಟು ಮಾತಾಡಿ. ನಾನು ಮಾತಾಡೋ ಕೂತ್ಕೊಂಡವಾಗ, ಇಲ್ಲಿ ಕೂತ್ಕೊಂಡ ಕೆಲವರು ಮಾತಾಡುವಾಗ ನಮ್ಮ ದಲಿತ ನಾಯಕ ನಮ್ಮ ಅಂಬೇಡ್ಕರ್ ದಯವಿಟ್ಟು ಬೇಡ. ಇವತ್ತು ನಮ್ಮ ಮುಂದೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ರೆ ಇವತ್ತು ಎಷ್ಟು ನೋವು ತಿನ್ನೋರು ಇದನ್ನ ಕೇಳಿದಿದ್ರೆ. ನೋವು ತಿಂತ ಇದ್ರು ಅವರು ಇದು ಇವತ್ತೇನ ಇದ್ದಿದ್ರೆ. ನಾವ್ಯಾಕೆ ನಮ್ಮ ಸ್ವಾರ್ಥಕ್ಕಾಗಿ ಮಹಾತ್ಮನು ಇವತ್ತು ಅವಾಗಲೇ ಹೇಳ್ತಾ ಇದ್ರು, ಶ್ರೀಲಂಕಾದಲ್ಲಿ ಸಂವಿಧಾನ 5 ವರ್ಷಕ್ಕೆ ಬದಲಾವಣೆ ಆಯಿತು ಅಂತ ನಮ್ಮ ಸತೀಶ. ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಟಚ್ ಮಾಡ್ಲಿ ನೋಡೋಣ, ಅವನನ್ನಾಗ್ಲಿ ಯಾವನನ್ನ ಟಚ್ ಮಾಡ್ಲಿ. ಯಾರಿಗೂ ಇರೋದ ಇಲ್ಲ ಸಂವಿಧಾನ. ಎಲ್ಲ ವರ್ಗಗಳಿಗೆ ಅವಕಾಶ ಕೊಟ್ಟಿರ್ತ ಸಂವಿಧಾನ. ಇಷ್ಟು ವರ್ಷ ಆದ್ರೂ ಕೂಡ ಸಂವಿಧಾನ ಬಗ್ಗೆ ಟೀಕೆ ಮಾಡೋನು, ಮಾತಾಡೋನಿಲ್ಲ. ಈಗೇನೋ ಶುರುವಾದ್ರೂ ನಡೆಯಲ್ಲ. ಹೌದು, ನಾವೆಲ್ಲ ಅದರಲ್ಲೇ ಹೋಗ್ಬೇಕಾಗ್ತದೆ. ದೇಶವನ್ನ, ಎಲ್ಲ ಜಾತಿ ಧರ್ಮಗಳನ್ನ ಸ್ವತಂತ್ರ ಬಂದಾದ್ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾದ್ಮೇಲೆ ಇಲ್ಲಿವರೆಗೂ ಬಂದಿಲ್ವಾ? ಎಲ್ಲೇನ ಏನಾದ್ರು ಡಿಫರೆನ್ಸ್ ಇತ್ತಾ? ಎಲ್ಲರಿಗೂ ಅವಕಾಶಗಳಿತ್ತು. ಅದು ವಿಶೇಷವಾಗಿ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಕೂಡ ನಮ್ಮ ಶ್ರೀನಿವಾಸ್ ಅವರು ಹೇಳ್ದಂಗೆ ಇನ್ನೊಂದು ವಿಷಯ, ನಾನು ಕೂಡ ರೈತರ ಕುಟುಂಬದಲ್ಲಿ ಹುಟ್ಟೋದ್ರ ಜೊತೆಗೆ ರಾಜಕೀಯವಾಗಿ ತುಂಬಾ ಕೆಳಹಂತದಿಂದ ನನ್ನ ತಾಲೂಕಿನ ಜನ ನೀವೆಲ್ಲ ಬೆಳೆಸಿದ ಜೊತೆಗೆ
ನಿಮ್ಮೆಲ್ಲರ ನಂಬಿಕೆಯನ್ನು ಉಳಿಸಿಕೊಂಡು ಹೋಗ್ತಾ ಇರೋದ್ರಿಂದ ಮೊದಲನೇ ಅವಧಿಯಲ್ಲಿ ಶಾಸಕನ ಮಾಡಿದ್ದು, ಎರಡನೇ ಅವಧಿಯಲ್ಲೂ ಕೂಡ ಶಾಸಕನಾಗುತ್ತ ಸಂದರ್ಭ ನೆನಪು ಮಾಡ್ಕೊಂಡ್ರಿ ನೀವೆಲ್ಲ. ನಾನು ಬೆಳಗ್ಗೆ ಸಂಜೆ ನೆನಪಂದಾಗಲ್ಲ ನೆನಪು ಮಾಡ್ಕೊಂತ ಇರ್ತೀನಿ. ಯಾರು ಎರಡನೇ ಅವಧಿಗೆ ನನ್ನ ಉಳಿಸ್ಕೊಂಡವ್ರು ಹೇಳ್ರಿ? ಯಾರು ನನ್ನ ಎರಡನೇ ಅವಧಿ ಉಳಿಸ್ಕೊಂಡವರು? ಶೋಷಿತ ವರ್ಗ, ಸಾಮಾನ್ಯ ಜನ, ಬಡವರು ಎರಡನೇ ಅವಧಿಗೆ ನಮ್ಮ ನಂಜೇಗೌಡ ಸ್ಥಳೀಕ ನಮ್ಮೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾವನೆ. ಜಾತಿವಾದಿ ಅಲ್ಲ ನಂಜೇಗೌಡ, ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾರಂತ ನಾಯಕರನ್ನ ಮತ್ತೆ ಉಳಿಸ್ಕೊಬೇಕು ಅಂತೇಳಿ ಯಾರೋ ಬೆಂಗಳೂರಿಂದ ಬಂತರು. ನಮ್ಮ ಎಸ್.ಎಂ. ವೆಂಕಟೇಶ್ ಅವರು ಹೇಳಿದಂಗೆ ದುಡ್ಡು ಎತ್ಕೊಂಡ್ಬಂದು ದುಡ್ಡು ಖರೀದಿ ಮಾಡಕ್ ಕೊಟ್ರು ವೋಟರ್ಸ್. ಆದ್ರೂ ಕೂಡ ಆ ರಿಯಲ್ ಎಸ್ಟೇಟ್ ಬೆಂಗಳೂರಿಂದ ತಂದಂತ ದುಡ್ಡನ್ನ ತಗೊಂಡ್ರು ಸಹಿತ ಅಂತಿಮವಾಗಿ ರಿಸಲ್ಟ್ ಕೊಟ್ಟಿದ್ದು ಸ್ಥಳೀಕ ನಮ್ಮ ನಂಜೇಗೌಡ. ಉಳಿಸ್ಕೊಳ್ಳಿಲ್ಲ ಅಂದ್ರೆ ಸಾಮಾನ್ಯ ಜನ ಬಡವರ ಕೈಗೆ ಸಿಕ್ಕುವಂತ MLA ಮತ್ತೆ ಸಿಕ್ಕಲ್ಲ. ಮೊದಲ MLAಗಳು ನೋಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಯಾರು ಹೋಗ್ತಾ ಇದ್ರು? ನಮ್ಮ ವೆಂಕಟೇಶ್ ಗೌಡ್ನೋ, ನಮ್ಮ ರಮೇಶ್ ಗೌಡ್ನೋ, ಇಲ್ಲಾಂದ್ರೆ ನಮ್ಮ ಸತೀಶ, ಶ್ರೀಮಂತ ಕಾರ್ಗಳಿರೋರು, ಇನ್ ದುಡ್ಡಿರೋರು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಕಾರ್ಗಳೆತ್ಕೊಂಡು ದುಡ್ಡಿರೋರು MLA ನೋಡಕ್ಕೆ ಮೊದಲನೇ ಅವಧಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಹೆಂಗೆ? ಈ ತರ ಜನ ನನಗೆ ನಂಜೇಗೌಡರ MLA ಮಾಡ್ಕೊಂಡ್ರೆ ದುಡ್ಡು ಗಿಡ್ ಬೇಕಾಗಿಲ್ಲಪ್ಪ. ಶ್ರೀಮಂತರಲ್ಲ MLA ನೋಡೋದು, ನಾ ಬಡವರೆಲ್ಲ MLA ನೋಡ್ಬೋದು. ಎದ್ರೆ ಕೈಗೆ ಸಿಗ್ತಾರೆ ಮನೆಯಲ್ಲಿ, ಬಾ ಅಂದ್ರೆ ನಮ್ಮೂರ್ಗೆ ಬರ್ತಾನೆ ಅಂತೇಳಿ ನಂಬಿಕೆ ಇಟ್ಕೊಂಡು ಅವಕಾಶ ಮಾಡಿಕೊಟ್ರಿ ನನಗೆ. ಆ ನಂಬಿಕೆ ಉಳಿಸ್ಕೊಂಡಿದ್ದಕ್ಕೆ ಎರಡನೇ ಅವಧಿ ಕೂಡ ಎಷ್ಟೇ ಕಷ್ಟ ಆದ್ರೂ ಕೂಡ ಯಾರ್ಯಾರೋ ಬೇರೆ ಬೇರೆ ಕಡೆಯಿಂದ ಬಂದು ದುಡ್ಡು ಬಂಡವಾಳ ಹಾಕಿದ್ರು ಕೂಡ ಎದ್ರೆ ಮನೆಗೆ ಹೋದ ಕೈಗೆ ಸಿಕ್ಕವನಪ್ಪ. ಹೋದ್ರೆ ಕಷ್ಟ ಅಂತ ಹೇಳಿದ್ರೆ ವಾಪಸ್ ಕಳಿಸಿಲ್ಲ. ಸ್ಥಳೀಕ ಕಳ್ಕೊಂಡ್ರೆ ಮತ್ತೆ ಕಷ್ಟ ಆಗ್ತದೆ, ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ. ಆ ಬಾಧೆ ಬೇಡಪ್ಪ ಅಂತೇಳಿ ನನ್ನನ್ನ ಶೋಷಿತ ವರ್ಗ ಉಳಿಸ್ಕೊಂಡ್ಬಿಡ್ರಿ. ಉಳಿಸ್ಕೊಂಡಿದ್ದಿಂದ ಒಳ್ಳೆ ಅವಕಾಶ ಮಾಲೂರು ತಾಲೂಕಿಗೆ, ನಂಜೇಗೌಡರಿಗೆಲ್ಲ ಮಾಲೂರು ತಾಲೂಕ ಸಾಮಾನ್ಯ ಜನ ಬಡವರಿಗೆ ಪ್ರತಿದಿನ ಕೈಗೆ ಸಿಕ್ಕೋ ಜೊತೆಗೆ ಸರ್ಕಾರದಲ್ಲಿ ಉಳ್ಕೊಂಡಿದೀವಲ್ಲ, ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ಎಂತ ಅವಕಾಶ ಒಂದ್ಸರಿ ಯೋಚನೆ ಮಾಡ್ರಿ. ಹೋದ ಅವಧಿಯಲ್ಲಿ ನೀವು MLA ಮಾಡಿದ್ರಿ, ಒಂದು ನಂಬಿಕೆ ಉಳಿಸ್ಕೊಳಕಾಯ್ತು. ಪ್ರತಿದಿನ ಕೈಗೆ ಸಿಗ್ತಾನಪ್ಪ ಅನ್ನೋದು ನಂಬಿಕೆ ಉಳಿಸ್ಕೊಳಕಾಯ್ತು. ಇನ್ನೊಂದು ನಂಬಿಕೆ ಉಳಿಸ್ಕೊಳಕ್ ಆಗ್ಲಿಲ್ಲ ಡೆವಲಪ್ಮೆಂಟ್ಸ್. ಅದೇನೋ 1.25 ವರ್ಷ ನನ್ನ ಸರ್ಕಾರ, ಮೈತ್ರಿ ಸರ್ಕಾರ, ಆ 1.25 ವರ್ಷದಲ್ಲಿ ಎಷ್ಟು ಫಾಸ್ಟ್ ಆಗಿ ನಾನು ಡೆವಲಪ್ಮೆಂಟ್ಸ್ ಅವಕಾಶ ತಗೊಂಡೆ. ಇಲ್ಲಿ ನಿಂತ್ಕೊಂಡಿದ್ರಿ ಜಾಗ ಇವತ್ತು ಟೇಕಲ್ ಹೋಬಳಿ ಅವರನ್ನು ಒಂದ್ಸರಿ ನೆನಪು ಮಾಡ್ಕೊಳ್ರಿ. ಈ ಜಾಗ ಯಾರ್ದೋ ಪೊಸಿಷನ್ ಇದ್ರು, ನಮ್ದು ಅಂತ ಇದ್ರು ಬಲಿಷ್ಠಿಗರು. ಈ ಜಾಗ ಪೂರ್ತಿ ನಮ್ದೇ ಅಂತ ಇದ್ರು. ನನ್ನ ಮೊದಲನೇ ಅವಧಿಯಲ್ಲಿ MLA ಆದಾಗ ನನ್ನ ಮನಸ್ಸು ಹೇಳಿದ ಒಂದು ಮಾತೇನಂದ್ರೆ, ನೀನು MLA ಆಗಿದೆಯಪ್ಪ ಟೇಕಲ್ ಹೋಗ್ಲಿಲ್ಲ ಫಸ್ಟ್ ಟೈಮ್. ಹಣೆ ಬರ ಏನಾಗ್ತದೋ ಏನೋ, ಯಾರು ಅದನ್ನು ಬಲ್ಲವರು ಇಲ್ಲ. ಈ ಸಿಕ್ಕ ಅವಕಾಶದಲ್ಲಿ ಟೇಕಲ್ ಹೋಬಳಿ ನಿಂದ ಏನ್ ಮಾಡ್ತೀಯ, ಏನಾದ್ರು ಮಾಡು ಅಂತ ನಂಗ ಬುದ್ಧಿ ಕೊಟ್ಟಿದ್ದೆ. ಈ ಜಾಗ, ಈ ಜಾಗದಲ್ಲಿ 38 ಎಕರೆ ಜಾಗ ಯಾರ್ಯಾರು ಪೊಸಿಷನ್ ಇದ್ರು ಅವ್ರಿಗೆ ಕೇಳಿದೆ, ದಯವಿಟ್ಟು ಇದು ಸರ್ಕಾರಿ ಜಾಗ ಅಂತಿದೆ, ನೀವೆಲ್ಲ ಪೊಸಿಷನ್ ಇದ್ರಿ, ನೀವು ಬಿಟ್ಕೊಡ್ರಿ ಏನಾದ್ರು ಮಾಡೋಣ ಅಂತ. ಒಪ್ಲಿಲ್ಲ. ನಮ್ಮ ಎಲುಗುಳಿ ರಾಜಣ್ಣ ಸೊತ್ತೋಗವ್, ನನ್ನ ರಾಜಕೀಯ ಗುರು. ಆ ಯಪ್ಪ ಮನೆಗೆ ಬಂದು ಒಂದು ಮಾತು ಹೇಳ್ದ, ಯಾಕೆ ಅವ್ರನ್ನೆಲ್ಲ ನೀನು ಎದುರಾಕತ್ತೀಯ, ಇನ್ನು ರಾಜಕೀಯವಾಗಿ ನೀನು ಬೆಳಿಬೇಕು, ಅವ್ರು ಎದುರಾಕಬೇಡ ಅಂತ. ಇಲ್ಲ, ನನ್ನ ರಾಜಿ ಆಗಲ್ಲ, ರಾಜಕಾರಣ ಮುಂದೆ ಏನೇ ಆದ್ರೂ ಪರವಾಗಿಲ್ಲ, ನನಗೆ ಸಿಕ್ಕಂತ ಅವಕಾಶ ನಾನು ಏನಾದ್ರೂ ಮಾಡ್ಲೇಬೇಕು, ದಯವಿಟ್ಟು ನಿನ್ನ ಅಡ್ಡ ಬರಬೇಡ ರಾಜಣ್ಣ ಅಂತೆ. ರಾಜಣ್ಣ ಸುಮ್ಮನೆ ಆದ್ಮೇಲೆ 38 ಎಕರೆ ಜಾಗನ ಖಾಲಿ ಮಾಡಿಸ್ದೆ. ಖಾಲಿ ಮಾಡಿಸ್ಕೊಂಡು ನಿಂತ್ಕೊಂಡಿದ್ದೀನಿ. ನಾನು ಓದಿದಂತ ಹೈಸ್ಕೂಲ್ 7 ಎಕರೆ ಜಮೀನು ಕೊಟ್ಟೆ ಈ ಜಾಗಕ್ಕೆ, 1.25 ಕೋಟಿ ಬಿಲ್ಡಿಂಗ್ ಕಟ್ಟೋದಕ್ಕೆ. ಪ್ರೈಮರಿ ಸ್ಕೂಲ್ಗೆ 2 ಎಕರೆ ಕೊಟ್ಟೆ, ನಾಡ ಕಚೇರಿಗೆ 20 ಗುಂಟೆ ಕೊಟ್ಟೆ, ರೈತರ ಭವನಕ್ಕೆ 20 ಗುಂಟೆ ಕೊಟ್ಟೆ. ನೋಡಿ, ಇಲ್ಲಿ ಅಂಬೇಡ್ಕರ್ ಭವನ ಇದೆ, 1 ಎಕರೆ ಕೊಟ್ಟೆ. 50 ಲಕ್ಷ ಅಂಬೇಡ್ಕರ್ ಭವನ ಕಟ್ಟಿದೆ. ಇನ್ನೊಂದು ಟೇಕಲ್ ಹೋಬಳಿ ಹುಟ್ಟಿದಕ್ಕೆ ಏನಾದ್ರು ಒಂದು ಹೆಸರಿಬೇಕು ಅಂತೇಳಿ ಹೈಟೆಕ್ ಕಾಲೇಜ್ ತಂದೆ. 5 ಕೋಟಿನ ಹೈಟೆಕ್ ಕಾಲೇಜ್ ನಡೆದೋಯ್ತು, ಇನ್ನೊಂದು ಉದ್ಘಾಟನೆ ರೆಡಿ ಇದೆ. ಇನ್ನು ಇಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು. ಸ್ಟೇಡಿಯಂ 4 ಎಕರೆ ಕೊಟ್ಟಿದ್ದೀನಿ. ಹಾಸ್ಟೆಲ್ 4 ಎಕರೆ, SC/ST ಹಾಸ್ಟೆಲ್ 4 ಎಕರೆ ಕೊಟ್ಟಿದ್ದೀನಿ. ಇನ್ನು ಕೆಳಗಡೆ ನಾನು ಓದುವಾಗ ಮಾಡಿದ್ದಂತ ಹಾಸ್ಟೆಲ್, ವೆಂಕಟೇಶ್ ನಾನು ಓದುವಾಗಿದ್ದಂತ ಹಾಸ್ಟೆಲ್ ಇದು,
ಹಳೆ ಬಿಲ್ಡಿಂಗ್ ಅಲ್ಲಿ. ಇವತ್ತು ಅದಕ್ಕೆ 4 ಎಕರೆ ಕೊಟ್ಟಿದ್ದೀನಿ, ಇವತ್ತು ದುಡ್ಡು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇವೆಲ್ಲ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ. ಇಷ್ಟೇ ಅಲ್ಲ, ಈಗ ಸರ್ಕಾರ ಇದೆಯಲ್ಲ, ಟೀಕೆ ಟಿಪ್ಪಣಿಗಳು ಬಿಡ್ರಿ. ನಮ್ ಸತೀಶ ಹೇಳ್ತಾ ಇದ್ದ, ನನ್ನ ಬಗ್ಗೆ ಯಾರೋ ಮಾತಾಡ್ತಾರೆ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕು? ನಾನು ಯೋಚನೆ ಮಾಡ್ತೀನಿ, ನನ್ನ ಬಗ್ಗೆ ಯಾರನ್ನ ಮಾತಾಡಿದ್ರೆ ಗೌರವಸ್ಥರಾಗಿರ್ಬೇಕು. ಯಾವುದೇ ಪಾರ್ಟಿಯವರಾಗಿರ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ನನ್ನ ಬಗ್ಗೆ ಯಾರ ಟೀಕೆ ಮಾಡಿದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತೀನಿ. ದೊಡ್ಡ ಮನುಷ್ಯ, ನಾನು ಏನ್ ತಪ್ಪು ಮಾಡಿದೀನಿ, ನನ್ನ ಬಗ್ಗೆ ಮಾತಾಡಿದಾರಲ್ಲ ಅಂತೇಳಿ ಯೋಚನೆ ಮಾಡ್ತೀನಿ. ತಪ್ಪು ಮಾಡಿದ್ರೆ ಸರಿ ಮಾಡ್ಕೋತೀನಿ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅವ್ರು ಯಾರೋ ಮಾತಾಡಿದ್ರೆ ನಾನು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಯಾರೇ ಗೌರವವಾಗಿರುವಂತವ್ರು ಮಾತಾಡಿದಾಗ ನಾನು ಯೋಚನೆ ಮಾಡ್ತೀನಿ, ಮತ್ತೆ ಸರಿ ಮಾಡ್ಕೊಬೇಕಾಗ್ತದೆ. ನನ್ನ ಜವಾಬ್ದಾರಿ ಕೂಡ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನನ್ನ ಮುಂದೆ ಇರೋದು ಒಂದೇ ಒಂದು ಸರ್ಕಾರ ಅದೇ. ಏನೇನ್ ಮಾಡಬಹುದು? ನನ್ನ ಮೇಲೆ ಇಟ್ಟಂತ ಸಾಮಾನ್ಯ ವರ್ಗ ಜನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಅವಕಾಶದಲ್ಲಿ ಕೆಲಸ ಮಾಡಿದ್ರೆ ನಾನು ಕ್ಯಾನ್ವಾಸ್ ಮಾಡ್ಬೇಕಾಗಿದ್ದಲ್ಲ, ನೀವೇ ಮಾಡ್ಕೊತಲೇ ನೋಡಿದ್ರೆ